ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾವು ನೋವುಗಳು ಜಗತ್ತಿನಲ್ಲಿ ಸಾಮಾನ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕೊರೋನಾ ಬಂದ ಬಳಿಕವಂತೂ ಮನುಷ್ಯನ ಜೀವನ ಕ್ಷಣಿಕ ಎನ್ನುವಂತಾಗಿದೆ. ಇಂದು ನೋಡಿದ ನಗುಮುಖದ ವ್ಯಕ್ತಿಯನ್ನು ನಾಳೆ ನೋಡುತ್ತೇವೋ ಇಲ್ಲವೋ ಅನ್ನುವ ಭರವಸೆ ಕೂಡ ಇಲ್ಲದ ನಾಳೆಗಳನ್ನು ನಾವು ನೋಡುತ್ತಿದ್ದೇವೆ. ಅದರಲ್ಲೂ ನ್ಯೂಸ್ ಮೀಡಿಯಾದಲ್ಲಿ ಇಂತಹ ಸುದ್ದಿಗಳು ಹೆಚ್ಚು ಕೇಳಿ ಬರುತ್ತಿವೆ. ಇತ್ತೀಚೆಗೆ ಕನ್ನಡದಲ್ಲಿಯೂ ಖ್ಯಾತಿ ಪಡೆದ ಪ್ರತಿಭಾನ್ವಿತ ನಟ ಸತೀಶ್ ಶಾ ಅವರು ಕಿಡ್ನಿ ಸಂಬಂಧಿ ಸಮಸ್ಯೆಯಿಂದ ಇಹಲೋಕ ತ್ಯಜಿಸಿದ್ದಾರೆ ಎಂಬ ಸುದ್ದಿ ಬಂದಿದೆ. ಇದು ನಿಜಕ್ಕೂ ದುಃಖಕರವಾಗಿದೆ. ಸತೀಶ್ ಶಾ ಅವರು ಬಾಲಿವುಡ್ ಹಾಗೂ ಟಿವಿ ಲೋಕದಲ್ಲಿ ಬಹಳ ಜನಪ್ರಿಯರು. ಹಿಂದಿ ಚಿತ್ರರಂಗದಲ್ಲಿ ಮೈ ಹೂನಾ, ಜಾನೆ ಬಿ ದೋ ಯಾರೋ, ಹಮ್ ಆಪ್ಕೆ ಹೈ ಕೋನ್ ಮುಂತಾದ ಹಲವಾರು ಸಿನಿಮಾಗಳಲ್ಲಿ ಅವರು ಹಾಸ್ಯ ಮತ್ತು ಪೋಷಕ ಪಾತ್ರದಲ್ಲಿ ತಮ್ಮ ವಿಶಿಷ್ಟ ಅಭಿನಯದಿಂದ ಜನಪ್ರಿಯತೆ ಪಡೆದಿದ್ದರು. ಕನ್ನಡ ಸಿನಿಮಾಗಳಲ್ಲಿ ಅವರು ಶಾಂತಿ 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 ಸಿನಿಮಾದಲ್ಲಿ ನಟಿಸಿದ್ದು, ತಮಿಳಿನ ಮಾಧವನ್, ಅಬ್ಬಾಸ್, ಪ್ರೇಮ ಸೇರಿದಂತೆ ಪ್ರಮುಖ ನಟರ ಜೊತೆ ಅಭಿನಯಿಸಿದ್ದರು. ಇದೇ ರೀತಿ ಅವರು 2 ಮರಾಠಿ ಸಿನಿಮಾಗಳಲ್ಲೂ ಅಭಿನಯಿಸಿದ್ದರು. ಇತ್ತೀಚೆಗೆ ಸತೀಶ್ ಶಾ ಅವರು ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಕೆಲ ಕಾಲದಿಂದ ಅವರು ಕಿಡ್ನಿ ಸಂಬಂಧಿ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಈ ದುಃಖಕರ ಸುದ್ದಿ ಬಾಲಿವುಡ್, ಟಿವಿ ಮತ್ತು ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಸತೀಶ್ ಶಾ ಅವರ ಪ್ರತಿಭಾವಂತ ಅಭಿನಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಮತ್ತು ಅವರ ಕುಟುಂಬಕ್ಕೆ ನಮ್ಮ ಸಂತಾಪವನ್ನು ತಿಳಿಸೋಣ.